ಆತ್ಮೀಯ ವಿದ್ಯಾರ್ಥಿಗಳೇ, ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಗೊಂದು ಕ್ವಶನ್ ಅನ್ನು ಕೇಳ್ತೀನಿ, ಕಮೆಂಟ್ ಅನ್ನು ಮಾಡ್ರಿ. ಉತ್ತರ ಏನಪ್ಪಾ ಅಂದ್ರೆ ಪ್ರಶ್ನೆ 2 ಅದಲ್ಲ. ಇಲ್ಲಿ 3851ರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಅಂತ ಕೇಳಿದಾರ. ಇಲ್ಲಿ ಆಪ್ಷನ್ಸ್ ಕೂಡ ಅದಾವ. 2ನೇ ಕ್ವಶನ್ಸ್ ನೀವು ಉತ್ತರ ಗೊತ್ತಿದ್ರೆ ಕಮೆಂಟ್ ಅನ್ನ ಮಾಡ್ರಿ, ಸರಿನಾ? ಓಕೆ, ಇವತ್ತು ನಾವು ಏನ್ ಮಾಡೋಣ ಅಂತಂದ್ರೆ ಗಣಿತದ ಪ್ರಶ್ನೆಗಳನ್ನು ನೋಡೋಣ. ಹಿಂದಿನ ವಿಡಿಯೋದೊಳಗಡೆ ಕನ್ನಡ ಮತ್ತು ಇಂಗ್ಲಿಷ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತೇಳಿ ನೋಡಿದ್ದೀವಿ. ಮತ್ತು 2021-22ರ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ, ಇಂಗ್ಲಿಷ್ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಮತ್ತು ಆ ಉತ್ತರಗಳನ್ನು ನಿಮಗೆ ನಾನು ಬಿಡಿಸಿ ಕೂಡ ಕೊಟ್ಟಿದ್ದೆ. ಇವತ್ತು ಈ ವಿಡಿಯೋದೊಳಗಡೆ ಗಣಿತದ ಪ್ರಶ್ನೆಗಳನ್ನು ನೋಡೋಣ, ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ಸರಿ ನೋಡ್ರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಅದ, ಇಳಿಕೆ ಕ್ರಮದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಳಿಕೆ ಕ್ರಮದಲ್ಲಿ ಜೋಡಿಸಿರುವ ಸಂಖ್ಯೆಗಳು ಯಾವುವು ಅಂತೇಳಿ. ಅಂದ್ರೆ ಇದರ ಅರ್ಥ ಗೊತ್ತಾಯ್ತು. ಇಳಿಕೆ ಕ್ರಮ ನಿಮಗ್ ನೋಡ್ರಿ, ಸಿಲೆಬಸ್ಕ್ಕೆ ಇಳಿಕೆ ಮತ್ತು ಏರಿಕೆ ಕ್ರಮ ಅಂತೇಳಿನ ನಿಮಗ ಇದೆ 5ನೇ ಹೌದಾ, 5ನೇ ತರಗತಿಗೆ. ಸೊ ಇಳಿಕೆ ಕ್ರಮ ಏರಿಕೆ ಕ್ರಮವನ್ನ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇದ್ರೊಳಗೆ ಯಾವ್ದು ಸರಿಯಾದ ಉತ್ತರ? ಹಾಗಾದ್ರೆ 8888 8880 ತಪ್ಪಿಲ್ಲ, ಯಾಕಂದ್ರೆ 8808ಕ್ಕಿಂತ ದೊಡ್ಡದು ಬಂದದೆ ಇಲ್ಲಿ. ಕರೆಕ್ಟ್ ಅಲ್ಲ? ಎಸ್. ಇಲ್ಲಿ ನೋಡ್ರಿ 8888 8088 ಆದ್ಮೇಲೆ 8800 ಬಂದದ. ನೋಡ್ರಿ, ಇಲ್ಲಿ ದೊಡ್ಡದು ಬಂತು, ಸಣ್ಣದು ಬಂತು, ಮತ್ತೆ ದೊಡ್ಡದು ಬಂತು. ಇದು ಇಳಿಕೆ ಕ್ರಮದೊಳಗ ಇಲ್ಲ, ಇದು ಅಲ್ಲ. ಆಪ್ಷನ್ ಸಿ ನೋಡ್ರಿ, 8888 8880 8808 8088 ಇವೆಲ್ಲ ಇಳಿಕೆ ಕ್ರಮದ. ನೋಡ್ರಿ, ಇದು ದೊಡ್ಡದ, ಅದಕ್ಕಿಂತ ಸಣ್ಣದಿದು, ಅದಕ್ಕಿಂತ ಸಣ್ಣದಿದು, ಅದಕ್ಕಿಂತ ಸಣ್ಣದಿದು. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್, ಸರಿನಾ? ಓಕೆ, ನಿಮ್ಗ 2ನೇ ಒಂದು ಪ್ರಶ್ನೆಗೆ ಕಮೆಂಟ್ ಅನ್ನ ಮಾಡ್ರಿ ಅಂತ ಹೇಳಿದ್ದೆ. ನೋಡೋಣ ಈಗ 2ನೇ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಅಂತೇಳಿ. 3851 ಇದರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಅಂತ ಕೇಳಿದಾರ ಅವ್ರು. ಸೊ ಸ್ಥಾನ ಬೆಲೆ ನೋಡ್ರಿ, ಸ್ಥಾನ ಯಾವ ಸ್ಥಾನದೊಳಗ ಅದು? ಬಿಡಿ 10 100 ಸ್ಥಾನ. ಹಾಗಾದ್ರೆ ಈ ಸ್ಥಾನಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೋ ಅನ್ನೋದಾಯ್ತು. ಹಾಗಾದ್ರೆ ನೋಡ್ರಿ, ಸ್ಥಾನಗಳು ನಿಮಗಿದೆ ಏನಪ್ಪಾ ಅಂದ್ರ ಬಿಡಿ ಇದೆ 10, ಹೌದಾ, 100, 1000, ಈ ರೀತಿ ದಶ, ಸಾವಿರ, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, ಹೌದಾ? ಆ ಸ್ಥಾನಗಳನ್ನ ನೆನಪು ಮಾಡ್ಕೊಳ್ಳಿ. ಸೊ ನೋಡ್ರಿ, 3851ರಲ್ಲಿ 5ರ ಸ್ಥಾನ ಬೆಲೆ ಯಾವ ಸ್ಥಾನದೊಳಗೆ ಇದೆ? ಅದು ಮೊದಲನೇದು ಬಿಡಿ ಆಯ್ತು, 10, 100, 1000. 5 ಯಾವ ಸ್ಥಾನದೊಳಗದ? 10ರ ಸ್ಥಾನದೊಳಗದ. 10ರ ಸ್ಥಾನದೊಳಗದ ಅಂದ್ರೆ ಸೊ ನೋಡ್ರಿ, ಹಾಗಾದ್ರೆ 5 10ರ ಸ್ಥಾನದೊಳಗಿದ್ರೆ 5 × 10 ಎಷ್ಟಾಯ್ತು? 50. ಅದರ ಸ್ಥಾನ ಬೆಲೆ ಇದ್ರೊಳಗ 3851 ಈ ಸಂಖ್ಯೆಯಲ್ಲಿ ಅದರ ಸ್ಥಾನ ಬೆಲೆ 50. ಹಾಗಾದ್ರೆ ಅದರ ಮುಖ ಬೆಲೆ ಎಷ್ಟು? 5ರದು ಮುಖ ಬೆಲೆ ಎಷ್ಟು ಅಂದ್ರೆ ಮುಖ ಬೆಲೆ 5. ಅದು ಯಾವುದೇ ಸ್ಥಾನದೊಳಗಿರ್ಲಿ, ಅದರ ಮುಖ ಬೆಲೆ ಅಂತ ಕೇಳಿದ್ರೆ ಅದು 5 ಆಗಿರ್ತದ. ಹಾಗಾದ್ರೆ ವ್ಯತ್ಯಾಸ ಅಂತ ಕೇಳಿದಾರ. ವ್ಯತ್ಯಾಸ ಅಂತಂದ್ರೆ ನಾವೇನ್ ಮಾಡ್ಬೇಕಪ್ಪ, ಈ ಸ್ಥಾನ ಬೆಲೆ ಒಳಗ ಮುಖ ಬೆಲೆಯನ್ನ ಕಳಿಬೇಕ. ಇಲ್ಲಿ ಕೂಡ್ಸುದು ಕಳಿಯುವುದು ಅದ. ನೋಡ್ರಿ, 45, ಹೌದಾ? ಆಪ್ಷನ್ 45 ಐತ್ಲ? ಎಸ್, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅಂದ್ರೆ ನಿಮಗೆ ಗೊತ್ತಾಯ್ತು ಈಗ ಏನಂತಂದ್ರೆ ಸ್ಥಾನಗಳ ಮೇಲೂ ಪ್ರಶ್ನೆ ಬಂತು ಇದ್ರೊಳಗಡೆ, ಆ ನಂತರ ಕೂಡ್ಸುದು ಕಳೆಯುವುದು ಕಳೆಯುವಿಕೆಯ ಮೇಲೆ ಕೂಡ ಪ್ರಶ್ನೆ ಬಂತು. 2 ಟಾಪಿಕ್ ಅನ್ನ ಸೇರಿಸಿ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸ್ಥಾನ ಬೆಲೆ 50, ಮುಖ ಬೆಲೆ 5. 50ರೊಳಗೆ 5ಅನ್ನು ಕಳೆದ್ರೆ 45 ಆಯ್ತು. ಸರಿ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಹಾಗಾದ್ರೆ ಗ್ರಾಫ್ ಹಾಳೆಯಲ್ಲಿ ನೋಡ್ರಿ, ಗ್ರಾಫ್ ಹಾಳೆಯಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಆಗಿದೆ. ಗ್ರಾಫ್ ಹಾಳೆಯ ಮೇಲಿರುವ ಆಕೃತಿಯ ವಿಸ್ತೀರ್ಣವು ಅಂತ ಕೇಳಿದಾರೆ. ಇಲ್ಲಿ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಗ್ರಾಫ್ನೊಳಗ ಒಂದೊಂದು ಚೌಕಗಳಿರ್ತಾವ, ಸರಿನಾ? 1 ಸೆಂಟಿಮೀಟರ್ ಇರ್ತಾವ. ಸೊ ನೋಡ್ರಿ, ಇಲ್ಲಿ ಇದು ಹಿಂಗೂ 1 ಸೆಂಟಿಮೀಟರ್ ಇರ್ತದೆ, ಅಂದ್ರೆ ಅಡ್ಡು 1 ಸೆಂಟಿಮೀಟರ್ ಇರ್ತದೆ, ಉದ್ದಕ್ಕೂ 1 ಸೆಂಟಿಮೀಟರ್ ಇರ್ತದೆ. ಸೊ ಇದರ ಒಟ್ಟಾರೆ ಅಳತೆ ಎಷ್ಟಪ್ಪ ಅಂದ್ರೆ 1 ಚದರ್ ಸೆಂಟಿಮೀಟರ್, 1 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಈ ಬಾಕ್ಸ್ ಇದ್ದ, ಹೌದಾ?
ಹಿಂಗ ಒಂದು ಬಾಕ್ಸ್ ದೇವು ಎಷ್ಟದ 1 ಚದರ ಸೆಂಟಿಮೀಟರ್ ಅದ. ಹಾಗಾದ್ರೆ ಗ್ರಾಫ್ ಹಾಳೆ ಒಳಗಿರುವಂತ ಈ ಆಕೃತಿಯ ಒಟ್ಟಾರೆ ಎಷ್ಟು ವಿಸ್ತೀರ್ಣ ಇದೆ ಅಂತ ಕೇಳ್ತಾರ ಅವ್ರು. ಬಹಳ ಈಸಿ ಅದ. ಏನಪ್ಪಾ ಅಂದ್ರ ಎಷ್ಟು ಬಾಕ್ಸ್ ಅದಾವ ಎನಿಸ್ಕೊಂಡ್ಬಿಡ್ರಿ. ಮೊದಲಿಗೆ ಇದು 1 2 3 4 5 6 7 8 9 10. ಹೌದಾ? ಇಲ್ಲಿ ನೋಡ್ರಿ 11 12 13. ಒಟ್ಟು ಎಷ್ಟದಪ್ಪ? 13 ಚೌಕಗಳಿದಾವೆ. ಒಂದು ಚೌಕದ ವಿಸ್ತೀರ್ಣ ಎಷ್ಟಿದೆ? 1 ಚದರ ಸೆಂಟಿಮೀಟರ್ ಇದೆ. ಹಂಗಾರ ಇದು 13 ಎಷ್ಟಿರ್ತದ? ಹಾಗಾದ್ರೆ 13 ಚದರ ಸೆಂಟಿಮೀಟರ್ ಇರ್ತದ. ರೈಟ್ ಆನ್ಸರ್ ಯಾವ್ದಪ್ಪ? ಆಪ್ಷನ್ ಎ. ಹಾಗಾದ್ರೆ ಈ ರೀತಿಯಾಗಿ ಚದರ ಸೆಂಟಿಮೀಟರ್ ಮೇಲೆ ಕೂಡ ನಿಮಗೆ ಏನ್ ಮಾಡ್ತಾರ? ಪ್ರಶ್ನೆಗಳನ್ನ ಕೇಳ್ತಾರ. ಅಂದ್ರೆ ವಿಸ್ತೀರ್ಣದ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಹಾಗಾದ್ರೆ ಚಿತ್ರದಲ್ಲಿರುವ ವ್ಯಾಸಗಳ ಸಂಖ್ಯೆ, ಡಯಾಮೀಟರ್, ನಂಬರ್ ಆಫ್ ಡಯಾಮೀಟರ್ಸ್ ಇನ್ ದ ಫಿಗರ್. ಸೊ ಏನು ನೋಡ್ರಿ. ಹಾಗಾದ್ರೆ ಇಲ್ಲಿ ಚಿತ್ರ ಕೊಟ್ಟಿದಾರ, ವೃತ್ತ ಕೊಟ್ಟಿದಾರ. ಇದು ರೇಖಾಗಣಿತದ ಪ್ರಶ್ನೆ. ಈ ಒಂದು ಕ್ವಶನ್ ಪೇಪರ್ದೊಳಗ ರೇಖಾಗಣಿತದ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದಾರ. ಅದು ಏನಪ್ಪಾ ಅಂದ್ರೆ ಆಕೃತಿ ಮೇಲೆನೆ ಕೇಳಿದಾರ. ಮೇಲೆ ಇದ್ದಂತ ಗ್ರಾಫ್ ಕೂಡ ರೇಖಾಗಣಿತಕ್ಕೆನೆ ಸಂಬಂಧಪಡ್ತದ. ಸರಿ ನೋಡ್ರಿ. ಹಾಗಾದ್ರೆ ಮೊದಲಿಗೆ ವ್ಯಾಸ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮಗ. ವ್ಯಾಸ ಅಂತಂದ್ರೆ ಒಂದು ವೃತ್ತದ ಪರಿಧಿಯಿಂದ, ಹೌದಾ, ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ವೃತ್ತ ಕೇಂದ್ರದಿಂದ ಹಾಯ್ದು ಹೋಗುವ, ಹೌದಾ, ಅತ್ಯಂತ ದೊಡ್ಡ ರೇಖೆಗೆ ಏನಂತ ಕರೀತಾರ ಅಂದ್ರೆ ವ್ಯಾಸ ಅಂತ ಕರೀತಾರ. ಇದೊಂದು ವೃತ್ತ. ಸರಿ ನೋಡ್ರ. ಇಲ್ಲಿ ನೋಡ್ರಿ, ಇದೊಂದು ವೃತ್ತ, ಸರ್ಕಲ್ ಇದು. ಸೊ ವೃತ್ತ ಪರಿಧಿ ಅಂದ್ರೆ ಇದೇನ್ ಸರ್ಕಲ್ ಅದೇನ್ ಲೈನ್ ಅದಲ್ಲ, ಇದಕ್ಕೆ ಪರಿಧಿ ಅಂತ ಕರಿತೀವಿ. ಇದರ ಒಂದು ಬಿಂದುವಿನಿಂದ, ಹೌದಾ, ಇದೊಂದು ಬಿಂದು, ಆ ನಂತರ ಇದೊಂದು ಬಿಂದು, ಈ ರೇಖೆ ಹೋಗ್ಬೇಕು. ಹೆಂಗ್ ಹೋಗ್ಬೇಕು? ವೃತ್ತ ಕೇಂದ್ರ ಅಂದ್ರ ಆ ವೃತ್ತದ ಮಧ್ಯದೊಳಗೆ ಏನು ಬಿಂದು ಇರ್ತದಲ್ಲ, ಪಾಯಿಂಟ್ ಇರ್ತದಲ್ಲ, ಆ ಪಾಯಿಂಟ್ ಮೂಲಕ ಹಾದು ಹೋಗ್ಬೇಕು. ಹಿಂಗ ಹಾದು ಹೋದ್ರೆ ಇದಕ್ಕೆ ಏನಂತ ಕರಿತಾರ? ವ್ಯಾಸ ಅಂತ ಕರಿತಾರ. ಹೌದಾ? ಈ ವ್ಯಾಸ ಏನ್ ಮಾಡ್ತದ ಅಂದ್ರ ವೃತ್ತವನ್ನ ಸರಿಯಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತದ. ಸರಿಯಾಗಿ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತದ. ಇದಕ್ಕೆ ಏನಂತ ಕರಿತಾನಂದ್ರ ವ್ಯಾಸ ಅಂತ ಕರಿತಾರ, ಡಯಾಮೀಟರ್ ಅಂತ ಕರಿತಾರ. ಏನ್ ಕಂಡೀಷನ್? ವೃತ್ತದ ಸೆಂಟರ್, ವೃತ್ತ ಕೇಂದ್ರದಿಂದ ಹಾದು ಹೋಗ್ಬೇಕು ಆ ಗೆರೆ. ಆನಂತರ ವೃತ್ತದ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹಾದು ಹೋಗಿರ್ಬೇಕು, ಮುಟ್ಟಿರ್ಬೇಕು. ವೃತ್ತದ ಪರಿಧಿಯ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವೃತ್ತ ಕೇಂದ್ರದಿಂದ ಹಾದು ಹೋದ್ರೆ ಅದಕ್ಕೆ ಏನಂತ ಕರೀತಾರ? ವ್ಯಾಸ ಅಂತ ಕರೀತಾರ, ಡಯಾಮೀಟರ್ ಅಂತ ಕರೀತಾರ. ಸೊ ಈಗ ನೋಡ್ರಿ. ಸೊ ಯಾವ್ದು ವ್ಯಾಸ? ಎಷ್ಟಿದಾವೆ ವ್ಯಾಸ ನೋಡ್ರಿ. ಎ ಮತ್ತು ಬಿ ನೋಡ್ರಿ. ಇದು ಈ ಒಂದು ಮೂಲೆಯಿಂದ ಈ ಕಡೆಗೆ ವೃತ್ತ ಕೇಂದ್ರದಿಂದ ಬಂದದ ಎ ಮತ್ತು ಬಿ. ಎಸ್ 1 ಸಿಕ್ ನಮ್ಗೀಗ. ಇನ್ನ ನೆಕ್ಸ್ಟ್ ಎಫ್ ಮತ್ತು ಡಿ ನೋಡ್ರಿ. ಎಫ್, ಹೌದಾ, ಎಫ್ ಇಲ್ಲಿದೆ. ಎಫ್ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಜಿ ಮಠ ಹೋಗ್ಯದ, ಜಿ ತರ ಹೋಗ್ಯದ. ಸೊ 2 ಸಿಕ್ತಾ ನಮಗ. ಡಿ ಮತ್ತು ಇ ಇದು ವೃತ್ತ ಕೇಂದ್ರದಿಂದ ಹೋಗಿಲ್ಲ, ಕರೆಕ್ಟಾ? ಇನ್ನು ಜೆ ಅಂತಿದೆ ನೋಡ್ರಿ. ಇದು ಏನ್ ಮಾಡದ? ವೃತ್ತ ಕೇಂದ್ರದಿಂದ ಬಂದದ ಐಜೆ, ಆದ್ರೆ ಇಲ್ಲಿಗೆ ಬಂದು ಮುಟ್ಟಬೇಕಾಗಿತ್ತು, ಈ ದಂಡೆಗೆ ಬಂದು ಮುಟ್ಟಿಲ್ಲ. ಹೀಗಾಗಿ ಅದು ಕೂಡ ವ್ಯಾಸ ಅಲ್ಲ. ಬಿದಾಯ್ತು. ಸಿ ನೋಡ್ರಿ. ಸಿ ಓ ಅದಲ್ಲ, ಇದೇನು ತ್ರಿಜ್ಯ ಅಂತ ಕರಿತೀವಿ. ಯಾಕಂದ್ರೆ ಇದು ಮುಂದೆ ಏನಾಗಿಲ್ಲ, ವೃತ್ತ ಕೇಂದ್ರವನ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋಗಿ ಅದು ವೃತ್ತದ ಪರಿಧಿಯನ್ನ ಮುಟ್ಟಿಲ್ಲ. ಹೀಗಾಗಿ ಅದು ಅಲ್ಲ. ಜಿದಾಯ್ತು. ಐ ಆಯ್ತು. ಎಚ್ ಜಿ ಅದಲ್ಲ, ಇದು ವೃತ್ತ ಕೇಂದ್ರದಿಂದ ಹಾದು ಹೋಗಿಲ್ಲ. ಹೀಗಾಗಿ ಇದು ಕೂಡ ವ್ಯಾಸ ಅಲ್ಲ. ಸರಿ ನೋಡ್ರಿ. ಮುಂದೆ ಒಂದು ಪ್ರಶ್ನೆಯನ್ನ ನೋಡ್ರಿ. ಪ್ರಶ್ನೆ ಸಂಖ್ಯೆ 5. ಹಾಗಾದ್ರೆ ಎಷ್ಟಾದ ವ್ಯಾಸ ಇದ್ರೊಳಗಡೆ? 2 ಆದ್ ನೋಡ್ರಿ. ಹೌದಾ? ಸರಿಯಾದ ಉತ್ತರ 2. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಓಕೆ, ಸರಿ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಏನಿದೆ ಮುಂದಿನ ಪ್ರಶ್ನೆ? 7025 ಮಿಲಿ ಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸಿದಾಗ ನಿಮ್ಗ ಪರಿಮಾಣಗಳು ಅಂತ ಒಂದು ಪಾಠ ಇರಬಹುದು, ಅಂದ್ರೆ ಅಳತೆಗಳು ಅಂತ. ಆ ಅಳತೆಗಳು ಅನ್ನುವ ಪಾಠದ ಮೇಲಿನಿಂದ ಈ ಪ್ರಶ್ನೆ ಬಂದದ. ಮಿಲಿ ಲೀಟರ್ ಅಂದ್ರೆ ನಾವು ದ್ರವ್ಯವನ್ನ, ಲಿಕ್ವಿಡ್ ಅನ್ನ ಅಳತೆ ಮಾಡ್ಬೇಕಾದ್ರೆ ml ಮಿಲಿ ಲೀಟರ್ದೊಳಗೆ ಅಳತೆ ಮಾಡ್ತೀವಿ. ಇಲ್ಲಿ 7025 ಮಿಲಿ ಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸಿದಾಗ ಬರುವ ಉತ್ತರ ಅಂತ ಕೇಳಿದಾರ ಅವರು. ಮಿಲಿ ಲೀಟರ್ದೊಳಗೆ ಇದನ್ನ ಲೀಟರ್ದೊಳಗೆ ಪರಿವರ್ತನೆ ಮಾಡಬೇಕು ಅಂದ್ರೆ
ಒಂದು 1000 ಮಿಲಿ ಲೀಟರ್ ಆದಾಗ 1 ಲೀಟರ್ ಆಗ್ತದ. ಇದು ನಿಮಗೆ ಗೊತ್ತಿರಬೇಕು. 1000 ಮಿಲಿ ಲೀಟರ್ ಅಂದ್ರೆ 1 ಲೀಟರ್. ಹಾಗಾದ್ರೆ ಇಲ್ಲಿ 7000 ಮಿಲಿ ಲೀಟರ್ ಅಂದ್ರೆ ಎಷ್ಟು ಲೀಟರ್ ಆಯ್ತು? 7 ಲೀಟರ್ ಆಯ್ತು. ಮ್ಯಾಲ ಎಷ್ಟದಪ್ಪ? 25 ml ಅದ. ಹೌದಾ? 7 ಲೀಟರ್ 25 ml ಯಾವ್ದಿದೆ? ಅದೇ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 7 ಲೀಟರ್ 25 ml. ಇದನ್ನ ಲೆಕ್ಕದ ರೂಪದೊಳಗೆ ಹೆಂಗ್ ಬಿಡಿಸೋದು ಅಂತಂದ್ರೆ ನೋಡ್ರಿ, 7025 ml ಆಯ್ತು. ಹೌದಾ? ಇದನ್ನ ಲೀಟರ್ದೊಳಗೆ ಪರಿವರ್ತನೆ ಮಾಡಬೇಕು. ನಿಮಗೆ ಗೊತ್ತಿದೆ 1000 ಲೀಟರ್ ಅಂದ್ರೆ 1 ಲೀಟರ್. ಹೌದಾ? ಹಾಗಾದ್ರೆ ಈಗ ಏನ್ ಮಾಡ್ಬೇಕು? 7025 ಕೆಳಗ 1000 ಹಚ್ಕೊಳ್ರಿ, ಡಿವೈಡೆಡ್ ಬೈ ಭಾಗಾಕಾರ ಮಾಡೋಣ. ಈಗ ನಿಮಗೆ ಗೊತ್ತದ ದಶಮಾಂಶದ ಪದ್ಧತಿ ಒಳಗಡೆ ಇಲ್ಲಿ ನೋಡ್ರಿ 3 ಸೊನ್ನೆಗಳಿದಾವೆ. 1 2 3 ಸೊನ್ನೆಗಳಿದಾವೆ. ಹೌದಾ? ಹಾಗಾದ್ರೆ ಇಲ್ಲಿ ಮೇಲೆ ನೋಡ್ರಿ 3 ಸ್ಥಾನವನ್ನ ಬಿಟ್ಟು ಬಿಂದು ಇಟ್ಕೋಬೇಕು, ಪಾಯಿಂಟ್ ಇಟ್ಕೋಬೇಕು. 1 2 3. ಹೌದಾ? 7 ಮುಂದೆ ಇಟ್ಕೋಬೇಕು ನಾವು. ಎಷ್ಟಾಯ್ತದು? 7.025 ಆಯ್ತು. ಹಂಗಾರೆ ನೋಡ್ರಿ 7 ಲೀಟರ್ ಆಯ್ತು, 25 ml ಆಯ್ತು. ಕರೆಕ್ಟಾ? ಈ ಒಂದೇ ಆಪ್ಷನ್ ಅಲ್ಲ. 7 ಲೀಟರ್ 250 ml ಅಲ್ಲ, 7 ಲೀಟರ್ 250 ml ಆಗ್ಬೇಕಾದ್ರೆ 7250 ml ಇದ್ದಾಗ ಅದೇನಾಗ್ತದೆ? 7 ಲೀಟರ್ 250 ml ಆಗ್ತದೆ. ಕ್ಲಿಯರ್ ಆಯ್ತಾ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 7 ಲೀಟರ್ 25 ml ಆಗ್ತದ. ಹಿಂಗ ನಿಮಗೆ ಏನ್ ಮಾಡ್ಬೋದು? ಕೆಜಿ ಒಳಗೆ ಕೇಳ್ಬೋದು, ಸೆಂಟಿಮೀಟರ್ದೊಳಗಿಂದ ಕೇಳ್ಬೋದು. ಹೌದಾ? ಮೀಟರ್ದೊಳಗೆ ಕೇಳ್ಬೋದು. ಈ ರೀತಿಯಾಗಿರುವಂತ ಪ್ರಶ್ನೆಗಳಿಗೆ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ರಿ. ಇನ್ನು 6ನೇ ಪ್ರಶ್ನೆ ಬಹಳ ಈಸಿ ಅದ. ಗುಣಾಕಾರದ ಮೇಲೆ ಐತಿ ನೋಡ್ರಿ. ಇದು ಸಿಂಪಲ್ ಅದ. ಏನಪ್ಪಾ? ಗುಣಾಕಾರ ಭಾಗಾಕಾರದ ಮೇಲೆ ಏನು ಪ್ರಶ್ನೆಗಳದಾವ. 32 ಪೆನ್ಗಳನ್ನು ಕೆಲವು ಹುಡುಗರಿಗೆ ಸಮಾನವಾಗಿ ಹಂಚಲಾಗಿದೆ, ಈಕ್ವಲ್ ಆಗಿ ಹಂಚಲಾಗಿದೆ. ಪ್ರತಿಯೊಬ್ಬರಿಗೂ 4 ಪೆನ್ನುಗಳು ದೊರೆತರೆ ಹುಡುಗರ ಸಂಖ್ಯೆ ಎಷ್ಟು? ಭಾಗಾಕಾರ ಮಾಡ್ಬೇಕಿಲ್ಲಿ. 32 ಪೆನ್ ಅದಾವ. ಒಬ್ಬೊಬ್ರಿಗೆ ಎಷ್ಟು ಪೆನ್ ಸಿಕ್ಕಾವ? 4 ಪೆನ್ ಸಿಕ್ಕಿದಾವ. 32ನ್ನ 4ರಲ್ಲಿ ಭಾಗಾಕಾರ ಮಾಡ್ರಿ. 4 ಒಂದ್ಲೆ 4 ಎಂಟ್ಲೆ. ಉತ್ತರ ಎಷ್ಟು? 8. 8 ಹುಡುಗರಿಗೆ 4 ಪೆನ್ ಸಿಕ್ಕಿದಾವ. ನೋಡ್ರಿ 8 4 8. ಒಬ್ಬೊಬ್ರಿಗೆ ನೋಡ್ರಿ ಎಷ್ಟು ಪೆನ್? 4 ಪೆನ್. ಎಷ್ಟಿದಾರೆ? 8 ಜನ. 8 4 32. ಉತ್ತರ ಬಂತಲ್ಲ? ಎಸ್. ಈ ರೀತಿ ಗುಣಾಕಾರ ಭಾಗಾಕಾರದ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾವ. ಗುಣಾಕಾರ ಭಾಗಾಕಾರದ ಲೆಕ್ಕ ಸರಿಯಾಗಿ ನೋಡ್ಕೊಡ್ರಿ. ಇಲ್ಲಿ ಸ್ಟೇಟ್ಮೆಂಟ್ ಇರ್ತಾವ, ಹೇಳಿಕೆಗಳಿರ್ತಾವ, ವಾಕ್ಯ ರೂಪದೊಳಗೆ ಇರ್ತದ ಅದು ಪ್ರಶ್ನೆ. ಆ ವಾಕ್ಯ ರೂಪದೊಳಗೆ ಇದ್ದದನ್ನ ಲೆಕ್ಕದ ರೂಪದೊಳಗೆ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ, ರೂಢಿ ಮಾಡ್ರಿ, ನಿಮಗೆ ಉತ್ತರ ಗೊತ್ತಾಗ್ತದ. ಇನ್ನು 7ನೇ ಪ್ರಶ್ನೆ ಚಿತ್ರ ನೋಡ್ರ ಗೊತ್ತಾಯ್ತು. ಟೈಮ್ ಎಷ್ಟಾಗೈತೆ ನೋಡ್ರಿ, ಕಮೆಂಟ್ ಅನ್ನು ಮಾಡ್ರಿ. ಈಸಿ 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 ಈಸಿ. ನಾ ಏನ್ ಹೇಳ್ಬೇಕಾಗಿಲ್ಲ ಅನ್ಕೋತೇನೆ. ಟೈಮ್ ನೋಡ್ರಿ. ಎಸ್, ಎಷ್ಟದ? 8 ಗಂಟೆ ಆಗ್ಯದ. ಹೌದಾ? ಸಣ್ಣ ಮುಳ್ಳು 8ಕ್ಕೆ ಐತಿ, ದೊಡ್ಡ ಮುಳ್ಳು 12ಕ್ಕೆ ಐತಿ. ಹೀಗಾಗಿ ಸರಿಯಾದ ಉತ್ತರ 8. ಈ ರೀತಿ ಗಡಿಯಾರದ ಮೇಲೆ ನಿಮಗ ಪ್ರಶ್ನೆಗಳು ಬರ್ತಾವ. ಇದನ್ನ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ನಾವು ಮುಗಿಸೋಣ ಅಂತ. ನಾಳೆಗೆ ಮತ್ತೆ ಮುಂದಿನ ಭಾಗವನ್ನ ಮುಂದುವರ್ಸೋಣ. ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಶಾಲೆಯಲ್ಲಿನ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ನೋಡಿ ತಡ್ರಿ. ಕೊಟ್ಟಿರುವ ಸ್ತಂಭ ನಕ್ಷೆಯು ಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಒಂದು ಶಾಲೆಯಲ್ಲಿನ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸೂಚಿಸ್ತದ. ಹೌದಾ? ಈ ಕಡೆ 0ದಿಂದ ಕೊಟ್ಟಾರ ನೋಡ್ರಿ. ಇಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಇದು ಈ ಕಡೆ ಇರುವಂತದ್ದು. ಕೆಳಗೆ ಏನ್ ಕೊಟ್ಟಿದಾರಲ್ಲ ಅವು ಸ್ಪರ್ಧೆಗಳವು. ಹೌದಾ? ನೋಡ್ರಿ, ಇದು ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 5ರಿಂದ 40 ಮಟ್ಟ ಸಂಖ್ಯೆ ಕೊಟ್ಟಿದಾರ ಅವರು. ಇದು ಕೆಳಗ ಸ್ಪರ್ಧೆಗಳ ಹೆಸರದ. ಏನ್ ಕೇಳಿದಾರ ಅವರು ಪ್ರಶ್ನೆ ಅಂದ್ರ, ಈ ನಕ್ಷೆಯಲ್ಲಿ 20 ವಿದ್ಯಾರ್ಥಿಗಳಿಗಿಂತ ಹೆಚ್ಚು 30ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿರುವ ಸ್ಪರ್ಧೆ ಏನಿರ್ಬೇಕಪ್ಪ? 20ಕ್ಕಿಂತ ನಮಗ ಹೆಚ್ಚಿಗೆ ಇರ್ಬೇಕ. ಹೌದಾ? ಆದ್ರ 30ಕ್ಕಿಂತ ಕಡಿಮೆ ಇರ್ಬೇಕು. ಸರಿನಾ? ಯಾವುದು ಹಾಗಾದ್ರೆ? ನೋಡ್ರಿ, ಒಂದೇದ್ ನೋಡ್ರಿ, ಚಿತ್ರಕಲೆ ಎಷ್ಟದಪ್ಪ? ಸಂಖ್ಯೆ 20 ಅದ. ಎಕ್ಸಾಕ್ಟ್ 20 ಅದ. ಇದು 20ಕ್ಕಿಂತ ಹೆಚ್ಚಿಲ್ಲ. ಸಂಗೀತ ನೋಡ್ರಿ ಎಷ್ಟಿದೆ? 35 ಸಂಖ್ಯೆ ಐತಿ. ಇದಂತೂ ಅಲ್ಲ, ಯಾಕಂದ್ರೆ 30ಕ್ಕಿಂತ ಕಡಿಮೆ ಇರ್ಬೇಕಂದಾರ. ಪ್ರಬಂಧ ನೋಡ್ರಿ, ಪ್ರಬಂಧ 15 ಐತಿ. ಇದಂತೂ ಅಲ್ಲ, 20ಕ್ಕಿಂತ ಹೆಚ್ಚಿರ್ಬೇಕು. ಚರ್ಚಾ ಸ್ಪರ್ಧೆ ನೋಡ್ರಿ 25 ಇದೆ. ನೋಡ್ರಿ, ಇದು ಹೊಂತದೆ ನೋಡ್ರಿ, ಸರಿ ಏನ ನೋಡ್ರಿ. ಯಾಕಂದ್ರ 20ಕ್ಕಿಂತ ಹೆಚ್ಚಿಗೆ ಅದ, 30ಕ್ಕಿಂತ ಕಡಿಮೆ ಅದ. ಹಾಗಾದ್ರೆ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಯಾವುದು? ಚರ್ಚಾ ಸ್ಪರ್ಧೆ ಅನ್ನುವಂಥದ್ದು
ಇಲ್ಲಿ 20ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಆನಂತರ 30ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದೊಳಗಡೆ ನಾನು ನಿಮಗೆ ಗಣಿತದ ಮೇಲೆ ಯಾವ ರೀತಿಯಾಗಿರುವಂತ ಪ್ರಶ್ನೆಗಳು ಬರ್ತಾವು ಅನ್ನುವಂಥದ್ದನ್ನ ಚರ್ಚೆಯನ್ನ ಮಾಡಿದ್ದೇನೆ, ಡಿಸ್ಕಷನ್ ಮಾಡಿದ್ದೇನೆ. ನೋಡ್ರಿ, ಮತ್ತೇನಾದ್ರೂ ನಿಮಗೆ ಡೌಟ್ಸ್ಗಳಿದ್ರೆ ನೀವು ಯಾವಾಗ್ಲೂ ಸಹಿತ ಈ ವಿಡಿಯೋದ ಕೆಳಗೆ ಕಮೆಂಟ್ ಅನ್ನ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೇನೆ. ಮತ್ತು ನೆಕ್ಸ್ಟ್ ಅದೇ ಟಾಪಿಕ್ ಅನ್ನ ಇಟ್ಕೊಂಡು ವಿಡಿಯೋ ಮಾಡ್ತೇನೆ. ನೋಡ್ರಿ, ಈ ವಿಡಿಯೋದೊಳಗ ಯಾವ ಟಾಪಿಕ್ ಡಿಸ್ಕಷನ್ ಆಯ್ತು, ಇಳಿಕೆ ಕ್ರಮ ಏರಿಕೆ ಕ್ರಮದ ಮೇಲೆ ಕ್ವಶನ್ಸ್ಗಳು ಬರ್ತಾವ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೇಲೆ ಪ್ರಶ್ನೆಗಳು ಬರ್ತಾವ, ಗ್ರಾಫ್ ಮೇಲೆ ಅಂದ್ರೆ ರೇಖಾಗಣಿತದ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಿದಾವ ನೋಡ್ಕೊಳ್ರಿ. ಗ್ರಾಫ್ ಮೇಲೆ ಪ್ರಶ್ನೆ ಬಂದದ, ವೃತ್ತದ ಮೇಲೆ ಬಂದದ, ಮುಂದದು ಚೌಕದ ಮೇಲೆ ಬರಬಹುದು, ಆಯತದ ಮೇಲೆ ಬರಬಹುದು, ತ್ರಿಭುಜದ ಮೇಲೆ ಬರಬಹುದು. ಒಂದಿಷ್ಟು ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ರಿ. ಆ ನಂತರ ಪರಿಮಾಣಗಳು, ಹೌದಾ, ಲೀಟರು, ಕೆಜಿ, ಅಂದ್ರೆ ಉದ್ದವನ್ನು ಅಳೆಯುವಂತ ಸೆಂಟಿಮೀಟರು, ಮೀಟರು, ಈ ರೀತಿಯಾಗಿ ಇಂಥ ಒಂದು ಪ್ರಶ್ನೆಗಳು ಬಂದಿದಾವ, ಇವು ನೋಡ್ಕೊಳ್ರಿ. ಇನ್ನು ಗುಣಾಕಾರ ಭಾಗಾಕಾರದ ಪ್ರಶ್ನೆಗಳು ಬಂದಿದಾವ, ಗಡಿಯಾರದ ಸಮಯದ ಮೇಲೆ ಪ್ರಶ್ನೆ ಬಂದಿದೆ, ಗ್ರಾಫ್ ಮೇಲೆ ಪ್ರಶ್ನೆ ಬಂದಿದೆ. ಈ ಒಂದು ಟಾಪಿಕ್ ಗಳನ್ನ ನೀವು ನೋಟ್ ಮಾಡ್ಕೊಡ್ರಿ, ಬರೆದಿಟ್ಕೊಡ್ರಿ, ನಿಮ್ಮ ಪುಸ್ತಕದೊಳಗೆ ಇರ್ತಾವ. ಇವನ್ನ ಏನ್ ಮಾಡ್ರಪ್ಪ ಅಂದ್ರೆ ಹೆಚ್ಚಿಗೆ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಮತ್ತೇನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ, ಇನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡ್ರಿ. ಮತ್ತೆ ಯಾರಾದ್ರೂ ಹೀಗೆ ಆದರ್ಶ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಂದ್ರೆ ಅವರಿಗೆ ಚಾನಲ್ ಅನ್ನ ರೆಫರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.